ನಮ್ಮೆಲ್ಲ ಸಮುದಾಯಗಳಿಗೂ ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಿಗೆ ಈ ಒಂದು ವರ್ಗೀಕರಣ ಮರಣ ಶಾಸನವಾಗಿದೆ. ಸೆಪ್ಟೆಂಬರ್ 10ನೇ ತಾರೀಕು ರಾಜ್ಯಾದ್ಯಂತ ಎಲ್ಲರೂ ರಾಜ್ಯದ ಸುಮಾರು ಲಕ್ಷಾಂತರ ಹೋರಾಟಗಾರರು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಆಗಮಿಸ್ತಾ ಇದ್ದಾರೆ. ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟದ ಮುಖೇನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಶುರುವಾಯಿತು ಮೀಸಲಾತಿ ವರ್ಗೀಕರಣ ಹೋರಾಟದ ಕಿಚ್ಚು. ರಾಜ್ಯದಲ್ಲಿ ತಣ್ಣಗಾಗ್ತಾ ಇಲ್ಲ ಒಳ ಮೀಸಲಾತಿ ಹಂಚಿಕೆಯ ಕಿಡಿ. ಸೆಪ್ಟೆಂಬರ್ 10ರಂದು ಸರ್ಕಾರದ ವಿರುದ್ಧ ಬೃಹತ್ ಬೆಂಗಳೂರು ಚಲೋ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣದ ವಿಚಾರ ತಣ್ಣಗಾಗದೆ ಹೊಸ ಹಂತಕ್ಕೆ ಕಾಲಿಟ್ಟಿದೆ. ಸರ್ಕಾರ ಕೈಗೊಂಡಿರುವ ವರ್ಗೀಕರಣ ವಿಧಾನವು ಸಂಪೂರ್ಣ ಅವೈಜ್ಞಾನಿಕ ಎಂದು ಆರೋಪ ವ್ಯಕ್ತವಾಗ್ತಾ ಇದ್ದು ಹಲವು ಸಮುದಾಯಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಂಜಾರ, ಬೋವಿ, ಕೊರಚ, ಕೊರವ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಎಂದು ಸಂಘಟನೆಗಳು ಮತ್ತು ಮುಖಂಡರು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ವಿವಿಧ ಸಮುದಾಯಗಳು ಸಜ್ಜಾಗಿವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಲೋ ಬೆಂಗಳೂರು ಕರೆಗೆ ಸಜ್ಜಾಗ್ತಿದ್ದಾರೆ. ಸಾವಿರಾರು ಜನರು ಪ್ರತಿಭಟನೆಗೆ ಆಗಮಿಸುವ ನಿರೀಕ್ಷೆ ಇದೆ. ಮೀಸಲಾತಿ ವರ್ಗೀಕರಣವನ್ನ ವೈಜ್ಞಾನಿಕವಾಗಿ ಮಾಡಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಏನು ಇತ್ತೀಚೆಗಷ್ಟೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣವನ್ನು ಏನು ಮಾಡಿತ್ತು, ಇದಕ್ಕೆ ಸಂಪೂರ್ಣವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಬೋವಿ, ಲಂಬಾಣಿ, ಕೊರಚ, ಕೊರಮ ಹಾಗೂ ಅಲೆಮಾರಿ ಸಮುದಾಯಗಳೆಲ್ಲವೂ ಸೇರಿ ಇದೇ ತಿಂಗಳ 10ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಕಳೆದ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರದಲ್ಲಿ 15% ಇದ್ದಂಥ ಮೀಸಲಾತಿಯನ್ನು 17ಕ್ಕೆ ಅಂದರೆ 2%ನಷ್ಟು ಮೀಸಲಾತಿಯನ್ನು ಏರಿಕೆಯನ್ನು ಮಾಡಿದರು. ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಮುಖಂಡರು ಅದನ್ನ ಟೀಕೆ ಮಾಡಿದರು. ಇದೆಲ್ಲ ಬರೀ ಆಶ್ವಾಸನೆ ಅಷ್ಟೇ, ಇದು ಯಾವುದು ಈಡೇರೋದಿಲ್ಲ ಅಂತೇಳಿ ಟೀಕೆಯನ್ನು ಮಾಡಿದರು. ಈಗ BJP ಸರ್ಕಾರದ ಮಾಡಿದಂಥ 17%ಅನ್ನೇ ವರ್ಗೀಕರಣ ಮಾಡಿ ತಮ್ಮ ಪಕ್ಷದ ಕೆಲ ಮುಖಂಡರನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಏನು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಸಮುದಾಯಗಳ ಸಂಪೂರ್ಣ ವಿರೋಧ ಇದೆ. ಯಾಕಂತ ಹೇಳಿದ್ರೆ ಕಳೆದ ಸರ್ಕಾರದಲ್ಲಿ ಮಾಧುಸ್ವಾಮಿಯವರ ನೇತೃತ್ವದ ಆಯೋಗ ಉಪಸಮಿತಿ ಏನು ತೀರ್ಮಾನವನ್ನು ಮಾಡಿತ್ತು ಅದರಂತೆ ಬೋವಿ, ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳಿಗೆ 4.5% ಮೀಸಲಾತಿಯನ್ನು ಹಾಗೂ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಅಂದರೆ ಒಟ್ಟಾರೆ 5.5% ಮೀಸಲಾತಿಯನ್ನು ನಿಗದಿಯನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಒಟ್ಟಾರೆಯಾಗಿ ಆಗಬೇಕಾದಂಥ 5.5%ನಲ್ಲಿ 0.5%ನಷ್ಟು ಮೀಸಲಾತಿಯನ್ನು ಕಿತ್ಕೊಂಡು ಕೇವಲ 5%ನಷ್ಟು, ಅದು ಕೇವಲ 4 ಜಾತಿಗೆ 4.5%ನಷ್ಟು ಏನು ನಿಗದಿ ಮಾಡಿದ್ರು ಕಳೆದ ಸರ್ಕಾರದಲ್ಲಿ, ಅದ್ರ ಜೊತೆ 59 ಜಾತಿಯನ್ನು ಸೇರಿಸಿ ಇವತ್ತು 5%ಅನ್ನು ನಿಗದಿ ಮಾಡಿದ್ದಾರೆ. ಇದರಿಂದ ನಮ್ಮೆಲ್ಲ ಸಮುದಾಯಗಳಿಗೂ ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಿಗೆ ಈ ಒಂದು ವರ್ಗೀಕರಣ ಮರಣ ಶಾಸನವಾಗಿದೆ. ಆದ್ದರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸುಮಾರು 1 ಲಕ್ಷ ಜನಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ಸಮುದಾಯದ ಮುಖಂಡರುಗಳಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಮಾಜದ ಮುಖಂಡರುಗಳು, ಎಲ್ಲ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಿಂದನೂ ಕೂಡ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು. ನಮಗಾಗಿರೋವಂಥ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು, ಈ ಒಂದು ಅನ್ಯಾಯವನ್ನು ಸರಿಪಡಿಸೋ ರೀತಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ತಾ, ಇದೇ ಬರುವಂಥ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ. ಏನು ಈ
ನಾಚಿಕೆಗೆಟ್ಟಂಥ ಕಾಂಗ್ರೆಸ್ ಸರ್ಕಾರ ಏನು ಶೋಷಿತ ದಮನಿತ ಅಸಂಘಟಿತ ಇವತ್ತು ಒಂದು ಸೂರಿಲ್ಲದೆ ಹೊಟ್ಟೆಪಾಡಿಗೋಸ್ಕರ ಅಲೆಮಾರಿ ಸಮುದಾಯ ಆಗಿ ಬದುಕ್ತಿರ್ತಕ್ಕಂಥ ಲಂಬಾಣಿ ಬೋವಿ ಕೊರಮ ಕೊರಚ ಈ ಸಮುದಾಯಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಭಾಳ ಷಡ್ಯಂತರ ಮಾಡಿ ಅನ್ಯಾಯ ಮಾಡಿದೆ. ಇದರ ವಿರುದ್ಧ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈ ಒಂದು ಶೋಷಿತ ಸಮುದಾಯಗಳಿಗೆ ಅನ್ಯಾಯವೆಸಗಿದೆ. ಈ ಒಂದು ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು 1.5 ಲಕ್ಷ ಜನ ಸೇರಿ ಈ ಒಂದು ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೆ ಲಂಬಾಣಿ ಬೋವಿ ಕೊರಮ ಕೊರಚದ ಎಲ್ಲ ರಾಜ್ಯದ ಏನು ಲಂಬಾಣಿ ಜನಾಂಗದ 3345 ತಾಂಡಗಳಿಂದನೂ ಕೂಡ ಹೋರಾಟಗಾರರು ಆಗಮಿಸ್ತಾ ಇದ್ದಾರೆ. ಲಂಬಾಣಿ ಬೋವಿ ಕೊರಮ ಕೊರಚ ಸಮುದಾಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಯ ಜನರು ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸರ್, ಏನು ವಿಚಾರ ಅಂದರೆ ವರ್ಗೀಕರಣದಲ್ಲಿ ಏನಾದರೂ ಅನ್ಯಾಯ ಆಗಿದೆಯಾ ಅಂತ? ಈಗ ಕಳೆದ BJP ಸರ್ಕಾರದಲ್ಲಿ ಮಾಧುಸ್ವಾಮಿ ಆಯೋಗವನ್ನು ರಚನೆ ಮಾಡಿ ಲಂಬಾಣಿ ಬೋವಿ ಕೊರಮ ಕೊರಚ ಸಮುದಾಯಕ್ಕೆ 4.5% ಸೀಮಿತವಾಗಿಟ್ಟಿತ್ತು. ನಾವು ಭಾವಿಸಿದ್ವಿ ಈ ಒಂದು ಸರ್ಕಾರವನ್ನು ಏನು ರಾಜ್ಯಾದ್ಯಂತ BJP ಹಟಾವೋ ತಾಂಡ ಬಚಾವೋ ಅನ್ನೋ ಒಂದು ಸ್ಲೋಗನ್ ಮೇಲೆ ಸುಮಾರು 60 ಕ್ಷೇತ್ರಗಳಲ್ಲಿ 60 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವು BJP ಶಾಸಕರುಗಳನ್ನು ಸೋಲಿಸಿದ್ವಿ. ನಮಗೊಂದು ಆಸೆ ಇತ್ತು, ಭರವಸೆ ಇತ್ತು ಈ ಕಾಂಗ್ರೆಸ್ ಸರ್ಕಾರದ ಮೇಲೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಇನ್ನೂ 2% ಅಥವಾ 1.5% ಹೆಚ್ಚಳ ಮಾಡ್ತದೆ ಅಂತಕ್ಕಂಥ ಒಂದು ಆಶ್ವಾಸನೆಯಲ್ಲಿ ನಾವಿದ್ವಿ. ಆದರೆ ಈ ಸರ್ಕಾರ ನಮಗೆ 1.5% ಹೆಚ್ಚಳ ಮಾಡೋದಲ್ಲ, 1.5% ನಮಗೆ ಮೀಸಲಾತಿ ಸಿಗದೇ ಇರೋ ರೀತಿ ಅನ್ಯಾಯ ಮಾಡಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಸರ್? ಅಂದರೆ ಯಾವ ರೀತಿ ಅಂತ ನಿಮಗೆ ಅಲ್ಲಿ ಕೊಟ್ಟಿಲ್ವಾ ಅಂತ ವರ್ಗೀಕರಣದಲ್ಲಿ ಬರೀ 4.5%ಅಲ್ಲಿ ನಾವು 4 ಜಾತಿ ಇದ್ವಿ, ಲಂಬಾಣಿ ಬೋವಿ ಕೊರಮ ಕೊರಚ. ಈಗ ಕೇವಲ 0.5% ರೈಸ್ ಮಾಡಿ ಅದ್ರ ಜೊತೆಗೆ ಅಲೆಮಾರಿ ಜನಾಂಗದ 51 ಸಮುದಾಯಗಳನ್ನು ಕೂಡ 5%ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ. ಅಂದರೆ ಈಗ 4 ಜೊತೆಗೆ 51 ಸೇರಿಸಿದರೆ ಇದರಿಂದ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ವರ್ಗೀಕರಣ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಇದು ಈಗ ಬೆಂಗಳೂರು ಚಲೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಇವಾಗ ಸೆಪ್ಟೆಂಬರ್ 10ನೇ ತಾರೀಕು ರಾಜ್ಯಾದ್ಯಂತ ಎಲ್ಲರೂ ರಾಜ್ಯದ ಸುಮಾರು ಲಕ್ಷಾಂತರ ಹೋರಾಟಗಾರರು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಆಗಮಿಸ್ತಾ ಇದ್ದಾರೆ. ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟದ ಮುಖೇನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇನ್ನು ಮಾಧುಸ್ವಾಮಿ ಸಮಿತಿಯಿಂದ ರಚಿಸಲಾದ ವರದಿಯನ್ನ ಕೈಬಿಟ್ಟು ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿಯನ್ನ ಪರಿಗಣಿಸದ ಸರ್ಕಾರದ ನಿಲುವನ್ನ ವಿರೋಧಿಗಳು ತೀವ್ರವಾಗಿ ಟೀಕಿಸಿದ್ದಾರೆ. ವರದಿಯನ್ನ ಪರಿಗಣಿಸುವ ಉದ್ದೇಶವಿಲ್ಲದಿದ್ರೆ ಆ ವರದಿ ತಯಾರಿಸಲು ಏಕೆ ಸಮಿತಿ ರಚನೆ ಮಾಡಬೇಕಾಗಿತ್ತು ಎಂದು ಪ್ರತಿಭಟನಾಕಾರರು ಪ್ರಶ್ನೆ ಎತ್ತಿದ್ದಾರೆ. ಸರ್ಕಾರ ರಾಜಕೀಯ ಉದ್ದೇಶದಿಂದ ಮಾತ್ರ ಮೀಸಲಾತಿ ವರ್ಗೀಕರಣ ಮಾಡಿದೆ ಎಂದು ಆರೋಪ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಬೆಂಗಳೂರು ಚಲೋಗೆ ಮುಂದಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.